ಸಿಸ್ಟಮ್ ಇದೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ತಿರುಗಬೇಕಂದ್ರೆ 20ರಿಂದ 25 ವರ್ಷ ಆಗುತ್ತೆ. 20ರಿಂದ 25 ವರ್ಷ ಆಗುತ್ತೆ. ಮಳೆ ಗಾಳಿ ಎಲ್ಲ ಅದ್ರ ಮೇಲೇ ಡಿಪೆಂಡ್ ಆಗೋದು. ಒಂಥರ ಜನಗಳಿಗೆ ಏನನ್ಸುತ್ತೆ ಅಂದರೆ, ಜೇನು ಗೊತ್ತಲ್ಲ, ಜೇನು. ನಮ್ಮ ಮಂಜು ಬಾಸು ಜೇನು ಇದ್ದಾರೆ. ಜೇನು ಅಂದರೆ ನೀವೆಲ್ಲರೂ ಕಚ್ಚಿದೆ ಜೇನು ಅಂತ ತಿಳ್ಕೊಬೇಡ್ರಿ. ಅದರಿಂದ ಅದು ಏನು ಉಪಯೋಗ ಇದೆ ಅಂತ ಹೇಳ್ತೀರಿ. ಸ್ವೀಟ್ ಕೊಡೋದು ಬಿಡಿ ಒಂದು ಕಡೆ. ಈ ದೇಶದಲ್ಲಿ ನಾವೇನಾದರೂ ಬದುಕಬೇಕಂದ್ರೆ ಜೇನು ಹುಳ ಇರಲೇಬೇಕು. ಜೇನು ಹುಳ ಯಾವತ್ತು ಸರ್ವನಾಶ ಆಗುತ್ತೆ ಆವತ್ತು ಈ ಪ್ರಪಂಚನೇ ಇರೋದಿಲ್ಲ. ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತರು, ನಿಮ್ಗೆ ಗೊತ್ತಿದೆ ಇಲ್ವೋ? ಜೇನು ಹುಳ ಇದ್ದರೆ ಈ ದೇಶ ಇದ್ದಂಗೆ. ಜೇನು ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ, ಅದು ನಿರ್ನಾಮ ಆದರೆ ಆವತ್ತು ಈ ಪ್ರಪಂಚನೇ ನಿರ್ನಾಮ ಆಗುತ್ತೆ. ಯಾಕಂದರೆ ಎಲ್ಲ ವಿಷವನ್ನು ತಗೊಂಡು ಅದು ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನು ಒಂದು ಸ್ವೀಟಾಗಿ ಮಾಡಿ, ಅದನ್ನು ಸಿಹಿಯಾಗಿ ಮಾಡಿ ಅದು ಎತ್ಕೊಂಡೋಗಿ ಜೇನು ಇದರಲ್ಲಿ ಇಟ್ಕೊಳ್ಳುತ್ತೆ. ಆದರೆ ಅದೇ ಜೇನು ಹೋಗಿ ಆ ಸ್ವೀಟನ್ನು ವಿಷವನ್ನು ತಗೊಳ್ಳದೇ ಇದ್ದರೆ ಅದು ಬ್ಲಾಸ್ಟ್ ಆಗಿ, ಹೂವಾಗಲಿದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಪರಿಣಾಮ ಬೀಳುತ್ತೆ. ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂಥ ಮನುಷ್ಯ. ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ. ಮೊದಲೇ ನಾನು ಒಂದ್ಸಲ ಹೇಳಿದ್ದೆ, ನೀನು ರಾಜಕೀಯವಾಗಿ ಮುಂದೆ ಬಾ. ನಾನು ಹೇಳಿದ್ದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ, ಬಾ ನೀನು ಮಾಡು ನೀನು ಅಂತ ಹೇಳಿದೆ. ಆದರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ದರು ಬೇರೆಯವ್ರು ಯಾರೋ ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿದ್ದರು. ಅದು ಆಗಿಲ್ಲ, ಸಾಧ್ಯವಾಗಲಿಲ್ಲ. ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಮಾವಣಿ ರಾಮಲಿಂಗೇಶ್ವರ ತೇರಿದ್ದಂಗೆ ಮುಳುಬಾಗಿಲು ಆಂಜನೇಯ ಸ್ವಾಮಿ ತೇರಿದ್ದಂಗೆ. ಆ ತೇರನ್ನು ಹಿಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀಯ. ನೀನು ಬಿಟ್ಟರೆ ಹಾಗಾದ್ರೆ ಇನ್ನೊಬ್ಬ ಬಂದು ಹಾಕ್ಬಿಡ್ತಾರೆ ಅಂತ ನಾನು ಬಿಡಬಾರ್ದು. ಎಲ್ಲಿ ಸುತ್ತಿದ್ರು ತೇರು ಇಲ್ಲಿ ಎತ್ತಿದ್ವಲ್ಲ ನಾವು, ತಿರ್ಗಾ ಸುತ್ಕೊಂಡು ಅಲ್ಲಿಗೆ ಬರುತ್ತೆ ಅದು. ಆದರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೇ ಇರಬೇಕು. ಅದಕ್ಕೆ ನಿದರ್ಶನ ನಾನೇನೆ. ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದರು, KR ಪುರಮಲ್ಲಿ ಕೊಡ್ತೀವಿ ಅಂದರು, ಕೋಲಾರಲ್ಲಿ ಕೊಡ್ತೀವಿ ಅಂದರು, ಇನ್ನೊಂದು ಜಾಗದಲ್ಲಿ ಹೇಳಿದ್ರು, ಎಲ್ಲೆಲ್ಲೋ ಹೇಳಿದ್ರು ನನಗೆ. ನಾನೆಲ್ಲೂ ಲಾಸ್ಟ್ಗೂ ಎಲ್ಲಿ ಅಂದರೆ ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಕೋಲಾರಲ್ಲಿ ಟಿಕೆಟ್ ಕೊಟ್ಟರು. ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ, ಕೋಲಾರ ಜನ ಆಶೀರ್ವಾದ ಮಾಡಿ, ನಮ್ಮ ಮಗನಪ್ಪ ನೀನು ಕೆಲಸ ಮಾಡು ಅಂತೇಳಿ ಕೋಲಾರ ಜನ ಇದು ಮಾಡ್ತಾ ಇದ್ದಾರೆ. ಇವತ್ತು ಲೆಕ್ಕ ಕೇಳಕ್ಕೆ ಹೋದರೆ ಡಾಕ್ಯುಮೆಂಟ್ಸ್ ಬೇಕಂತ ಚೆಕ್ ಮಾಡ್ಕೊಳ್ಳಿ, ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇರೋದು. ಏನು ಸುಮಾರು ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇದೆ. ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ನಮ್ಮ ಕೋಲಾರಿಗೆ. ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ, ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ರಿಂಗ್ ರೋಡ್ಗೆ ಅನೌನ್ಸ್ ಮಾಡಿದ್ದೀವಿ, ಕೋಲಾರ್ಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದ್ದೀವಿ. ಇವತ್ತು ಏರ್ ಬಸ್ಸು ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಪ್ರಪಂಚದಲ್ಲಿ 3 ಜಾಗದಲ್ಲಿ ಇರೋದು. ಒಂದು ಬ್ರೆಜಿಲ್, ಸೆಕೆಂಡ್ ಅಮೆರಿಕ, 3ನೇದು ಇಂಡಿಯಾ. ಅದರಲ್ಲಿ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿನಲ್ಲೇ ಇವತ್ತು ನಮಗೆ ವೇಮಗಲ್ ಪಟ್ಟಣ ಪಂಚಾಯತಿ, ಈಗ ಪಟ್ಟಣ ಪಂಚಾಯತಿ ಲಿಮಿಟಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ. ಅಲ್ಲಿಗೆ ಜಾಗ ಕೊಟ್ಟೈತೆ, ಎಲ್ಲ ಇತ್ತು. ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂದು ಕರಗದೇ ಇರುವಂಥ ಒಂದು ಬೆಟ್ಟ. ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ 10 ಜನಕ್ಕೆ ನಾವು ಸಹಾಯ ಮಾಡ್ಬೋದು, ಆದರೆ ರಾಜಕೀಯ ಇದ್ದರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂಥ ಅವಕಾಶ ಸಿಗುತ್ತೆ. ಆದ್ದರಿಂದ ನಮ್ಮಂಥ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಇದೆ. ಖಂಡಿತವಾಗ್ಲೂ ಬನ್ನಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ನಾವೆಲ್ಲರೂ ಇರೋಕ್ಕಿಂತ ನೋಡಿ, ಈ ಗ್ಯಾಂಗ್ ಇದೆಯಲ್ಲ, ಈ ಮುಳಬಾಗಿಲು ತಾಲೂಕಿನ ಜನ ಗ್ಯಾಂಗ್ ಇದ್ದಾರಲ್ಲ, ತುಂಬ ಒಳ್ಳೆ ಜನ, ಒಳ್ಳೆ ಬುದ್ಧಿವಂತರು, ಒಳ್ಳೆ ಪ್ರೀತಿವಂತರು, ಒಳ್ಳೆ ಹೆಂಗೆ ಅಂದರೆ ನಾವು ಹೆಂಡ್ತಿನ ಯಾವ ರೀತಿ ನಾವು ಲವ್ ಮಾಡ್ತೀವೋ ಆ ಥರ ನಮ್ಮನ್ನು ಲವ್ ಮಾಡ್ತಾರೆ ಇರ್ತಕ್ಕಂಥ ಜನ. ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗಿರ್ತಾರೆ. ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇನ್ನೂ ಇಂಥ ಹುಟ್ಟು ಹಬ್ಬಗಳನ್ನು ಇನ್ನೂ 100 ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮಾತು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ.